ಹಾದಿ ಬೀದಿಗಳಲ್ಲಿ, ಪತ್ರಿಕಾಗೋಷ್ಠಿಗಳಲ್ಲಿ, ಟಿವಿಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಚರ್ಚೆಗೆ ಒಳಪಟ್ಟಿದ್ದಂತಹ ಮೂಡ ಹಗರಣ ಈಗ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಎಂಬಂತಾಗಿ ಇವತ್ತಿಗೆ ನಿಂತಿದೆ. ಈ ಪ್ರಕರಣವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಎಲ್ಲ ಹೋರಾಟಗಳು ಒಂದು ಕಡೆ ಪ್ರಾರಂಭವಾಗುತ್ತಾ ಇದ್ದರೆ, ವಿಚ್ ಈಸ್ ಜೆಡಿಎಸ್ ಬಿಜೆಪಿಯ ಜಂಟಿ ಪಾದಯಾತ್ರೆ 3ನೇ ತಾರೀಕಿನಿಂದ, ಇನ್ನೊಂದು ಕಡೆ ಕಾನೂನಾತ್ಮಕವಾಗಿ ಅದನ್ನು ಯಾವುದಾದರೂ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದೇ ಎಂಬ ಪ್ರಯತ್ನ ರಾಜಭವನದ ಕಡೆಯಿಂದ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ಇದರ ಪರಿಣಾಮ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವೆ ಒಂದಿಷ್ಟು ಸಂಘರ್ಷ ಗ್ಯಾರಂಟಿ. ಈ ಮೂಡ ಹಗರಣದ ಸಂಬಂಧ ನೋಟಿಸ್ ಕೊಟ್ಟಿದ್ದಂತಹ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಇವತ್ತು ರಾಜ್ಯ ಮಂತ್ರಿಮಂಡಲ ಸಭೆಯನ್ನು ನಡೆಸಿತು. ಸಭೆ ನಡೆಸಿದ್ದೇ ಅಲ್ಲದೆ 4 ಪುಟಗಳ ಒಂದು ನಿರ್ಣಯವನ್ನು ತೆಗೆದುಕೊಂಡು ಆ ನೋಟಿಸನ್ನು ತಿರಸ್ಕರಿಸಿತು, ನಿರಾಕರಿಸಿತು, ಹಾಗೂ ಅದು ತಪ್ಪೆಂದು ಘೋಷಿಸಿತು. ಕಾನೂನಿನಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲವೆಂದು ತನಗೆ ತಾನೇ ಭಾವಿಸಿತು. ಆ ಪ್ರಕಾರವಾಗಿ ಅದನ್ನು ವಜಾ ಮಾಡಬೇಕೆಂದು ನಿರ್ಣಯದ ಭಾಗವಾಗಿ ಅದನ್ನು ತಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ನಂತರ ಈ 4 ಪುಟಗಳ ನಿರ್ಣಯದ ಜೊತೆಗೆ ಇನ್ನೊಂದು 56 ಪುಟಗಳನ್ನು ಸೇರಿಸಿ ಯಾವುದೋ ದಾಖಲೆಗಳನ್ನು ರಾಜಭವನಕ್ಕೆ ಕಳಿಸಿಕೊಟ್ಟಿತ್ತು. ರಾಜ್ಯದ ಮಂತ್ರಿಮಂಡಲ ಮುಖ್ಯಮಂತ್ರಿಗಳ ಪರವಾಗಿ ಮಂತ್ರಿಮಂಡಲದಲ್ಲಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದು ಯಾರಿಗೂ ಅಚ್ಚರಿಯಾಗಬೇಕಾಗಿಲ್ಲ. ಕಾರಣ, ವಾಟ್ ಎಲ್ಸ್ ಎ ಕ್ಯಾಬಿನೆಟ್ ಕುಡ್ ಹ್ಯಾವ್ ಡನ್, ಏನು ಮಾಡಬಹುದಿತ್ತು ಮಂತ್ರಿಮಂಡಲ ಇದನ್ನು ಬಿಟ್ಟು? ಹೌದೌದು, ರಾಜ್ಯಪಾಲರು ಕಳಿಸಿ ಬಿಟ್ಟಿದ್ದಾರೆ, ಮುಖ್ಯಮಂತ್ರಿಗಳೇ ಖಾಲಿ ಮಾಡಿ ಅಂತ ಹೇಳಲು ಸಾಧ್ಯವಿತ್ತು? ಇಲ್ಲ, ಅದು ನಿರೀಕ್ಷೆ ಮಾಡೋಂಗೂ ಇಲ್ಲ. ಹಾಗಾಗಿ ಇದು ನಿರೀಕ್ಷಿತ. ಮಂತ್ರಿಮಂಡಲದ ಈ ನಿರ್ಧಾರ ಏನಿದೆ ಅದು ನಿರೀಕ್ಷಿತ. ಬಟ್ ನಾನು ಐ ಕಮ್ ಟು ದಿ ಪಾಯಿಂಟ್ ನಂತರ, ಆಮೇಲೆ ಬರ್ತೀನಿ. ಬಹು ಸಹಜವಾಗಿ TJ ಅಬ್ರಹಾಂ ಅನ್ನೋರು ಕೊಟ್ಟಿರುವ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಕೊಟ್ಟಿರುವ ಈ ನೋಟಿಸ್ ಇದು. ಹಾಗಾಗಿ ಪರಿಸ್ಥಿತಿ ಸಂಪುಟ ತೀರ್ಮಾನ ಏನು ಅಂದರೆ, ಮುಖ್ಯಮಂತ್ರಿಗಳಿಗೆ ರಾಜಕೀಯವಾಗಿ ಬೆಂಬಲ ಹಾಗೂ ಕಾನೂನಾತ್ಮಕ ಹೋರಾಟಕ್ಕೆ ನಿರ್ಧಾರ, ಎರಡನ್ನೂ ಮಾಡೋದಕ್ಕೆ ಅವರು ಸರ್ವತಂತ್ರ ಸ್ವತಂತ್ರರು. ಬಹು ಸಹಜವಾಗಿ ಮತ್ತು ಡಿಸೆನ್ಸಿ ಅಂದರೆ ಎಟಿಕೆಸಿಗಳ ಪ್ರಕಾರದಲ್ಲಿ ಕಾನೂನು ಪರವಾಗಿಲ್ಲದೆ ಇರ್ಬೋದು, ಮುಖ್ಯಮಂತ್ರಿಗಳು ಈ ಸಂಪುಟದಲ್ಲಿ ಭಾಗವಹಿಸಲಿಲ್ಲ. ಬಿಕಾಸ್ ಅವರ ಪರವಾಗೇ ನಿರ್ಧಾರ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಆ ಒಂದು ಅಲಿಖಿತ ನಿಯಮ, ಅದು ಅಲಿಖಿತ ಅಂತಲೇ ಇಟ್ಕೊಳ್ಳಿ, ಇರುತ್ತೆ. ಫಾರ್ ಎಕ್ಸಾಂಪಲ್, ಮಂತ್ರಿಗೆ ವೈಯಕ್ತಿಕ ಆಸಕ್ತಿ ಇದ್ದರೆ ಮಂತ್ರಿಮಂಡಲದಲ್ಲಿ ಆ ಮಂತ್ರಿಗೆ ವೈಯಕ್ತಿಕ ಆಸೆ ಇರುವ ವಿಷಯ ಚರ್ಚೆಗೆ ಬರುತ್ತಿದ್ದರೆ ಆ ಸಂದರ್ಭದಲ್ಲಿ ಆ ಮಂತ್ರಿ ಅಲ್ಲಿರಬಾರದು ಅಂತ ಇದೆ. ಅಂದ್ರೆ ಅವರಲ್ಲಿರಬಾರದು ಅಂದರೆ ಅವರ ಪ್ರಭಾವ ಅಲ್ಲಿರುವುದಿಲ್ಲವೇ ಅಂತ ಯಾರು ಕೇಳಿದ್ರೆ ನಾನು ಒಮ್ಮೆ ನಕ್ಕು ಮುಂದೆ ಸಾಗಬಹುದು ಅಷ್ಟೇ. ರಾಜ್ಯಪಾಲರ ಸ್ಥಾನ ದುರುಪಯೋಗ ಆಗಿದೆ. ಅವರು ಕೇಂದ್ರದ ಕೈಗೊಂಬೆಯಾಗಿದ್ದಾರೆ. ಅವರು ನೋಟಿಸನ್ನು ಹಿಂದಕ್ಕೆ ಪಡೆಯಬೇಕು. ದೂರು ಕೊಟ್ಟ ದಿನವೇ ನೋಟಿಸ್ ಕೊಡೋ ಅಗತ್ಯತೆ ಏನಿತ್ತು? ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ DCM ಸಾಹೇಬರು ಹೇಳ್ತಾ ಇದ್ದಾರೆ. ಓಕೆ, ಆಲ್ರೈಟ್. ನೋಟಿಸಿನ ಹಿಂದಕ್ಕೆ ಪಡೆಯಕ್ಕೆ ಅವ್ರು ಕೊಟ್ಟಿಲ್ಲ, ಅವರು ಉತ್ತರ ಕೇಳೋಕೆ ಕೊಟ್ಟಿದ್ದಾರೆ. ದೂರು ಕೊಟ್ಟ ದಿನವೇ ನೋಟಿಸ್ ಕೊಡಬಾರ್ದು ಅಂತ ಕಾನೂನಲ್ಲಿ ಇಲ್ಲ. ಅವರ ಕೇಂದ್ರದ ಕೈಗೊಂಬೆ ಡ್ಯಾಶ್ ಆಮೇಲೆ ನೋಡೋಣ. ಬಟ್ ನನ್ನ ನೆಕ್ಸ್ಟ್ ಕ್ವಶನ್, ರಾಜ್ಯಪಾಲರು ಕೊಡಬಹುದೇ? ನೆಕ್ಸ್ಟ್ ಕ್ವಶನ್ ನಂದು. ಅದಕ್ಕೆ ಬರೋಣ. ಅದಕ್ಕೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತೆಲ್ಲ ಹೇಳಿದ್ದಾರೆ. ಅವ್ರು ಹೇಳಿ ಅದನ್ನು ಆಮೇಲೆ ಮಾತಾಡ್ತೀನಿ. ಈ ಮಧ್ಯೆ ಮುಖ್ಯಮಂತ್ರಿಗಳು ಅವರ ನಿವಾಸದಲ್ಲಿ ಸಚಿವರು ಮತ್ತು ಇನ್ನಿತರ ಸಭೆಯನ್ನು ಬೆಳಿಗ್ಗೆನೇ ನಡೆಸಿದ್ರು. ಗೃಹ ಸಚಿವದಲ್ಲಿ ಡ್ಯಾಶ್ ಭ್ರಷ್ಟಾಚಾರ ಆರೋಪ ಸಂಬಂಧ CMಗೆ 26ನೇ ತಾರೀಕು ನೋಟಿಸ್ ಕೊಟ್ಟಿದ್ರು. ಯಾಕೆ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಾರದು ಅಂತ. ಏನಕ್ಕೆ ಕೊಡಬೇಕು? ಶ್ರೀಸಾಮಾನ್ಯರಾದರೆ ಈ ಸಮಸ್ಯೆ ಇಲ್ಲ. FIR ಆದ ಕೂಡಲೇ ಪ್ರಾಸಿಕ್ಯೂಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಸಂವಿಧಾನದ ಬದ್ಧವಾಗಿರಬಹುದಾದ ಹುದ್ದೆಗಳಲ್ಲಿ ಇದ್ದಾಗ ಅದಕ್ಕೆ ಪೂರ್ವಾನುಮತಿ ಅವಶ್ಯ ಅಂತ ಇದೆ. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಪೂರ್ವಾನುಮತಿಯನ್ನು ಕೋರುತ್ತಿದ್ದಾರೆ. ಅವರ ಮೇಲೆ ಮುಂದೆ ಕಾನೂನಾತ್ಮಕವಾಗಿ ಸಾಗಲು ಅವ್ರಿಗೆ ಉತ್ತರ ಕೊಡೋಕ್ಕೆ CMಗೆ ಇವತ್ತು ಕೊನೆ ದಿನ ಇತ್ತು. ನನಗೆ ಬಂದಿರೋ ಮಾಹಿತಿ ಪ್ರಕಾರ CM ಹಾರ್ಡ್ ಕಾಪಿ ಮತ್ತು ಇಮೇಲು ಅಥವಾ ಫ್ಯಾಕ್ಸ್ ಮೂಲಕ ತಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಕೇಳಿಪಟ್ಟಿದ್ದೇನೆ. ತನಿಖೆನೇ ಮಾಡಿಲ್ಲ, ಇಲ್ಲ ಯಾವ ಕಮಿಷನ್ ಆಫ್ ಎನ್ಕ್ವೈರಿ, ಇನ್ನ ಏನು ಎನ್ಕ್ವೈರಿನೇ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಇಷ್ಟು ತರಾತುರಿಯಾಗಿ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗೆ ನಿಮ್ಮ ಮೇಲೆ ಕೇಸ್ ಹಾಕಬೇಕು ನಾನು ಅಂತ ಹೇಳಿ ಶೋಕಾಸ್ ನೋಟಿಸ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ, ಸಂವಿಧಾನದ ಕಗ್ಗೋಲೆ ಅಲ್ವಾ?
ಸಿದ್ದರಾಮಯ್ಯನವರಿಗೆ ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಗವರ್ನರ್ ಅವರು, ಅದರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೇವೆ. ಏಡ್ ಅಂಡ್ ಅಡ್ವೈಸ್ ಸಚಿವ ಸಂಪುಟ ಕೊಡಬೇಕು, ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ರಾಜ್ಯಪಾಲರು ಆ ರಾಜ್ಯ ಮತ್ತು ರಾಷ್ಟ್ರಪತಿಗಳು ಆ ಕೇಂದ್ರ, ಇದರ ಸಲಹೆ ಮತ್ತು ನಿರ್ಧಾರಗಳ ಮೂಲಕವೇ ಕೆಲಸ ಮಾಡಬೇಕು ಅಂತ ಇದೆ. ಆದರೆ ಅದು ಮರ್ಡರ್ ಮಾಡಿಬಿಟ್ಟು ಬಂದರೂ ಅಪ್ಲೈ ಆಗಲ್ಲ, ಅದು ಎಲ್ಲ ಕೇಸ್ಗಳು ಹಂಗೆ ಅಪ್ಲೈ ಆಗಲ್ಲ. ನಂಬರ್ 1. ನಂಬರ್ 2, ಮಾನ್ಯ ಉಪಮುಖ್ಯಮಂತ್ರಿಗಳ ಆಕ್ಷೇಪ ಅದೇ ದಿನ ತರಾತುರಿಯಲ್ಲಿ, ದರ್ ಇಸ್ ನಥಿಂಗ್ ಕಾಲ್ಡ್ ಲೈಕ್ ದ್ಯಾಟ್. ಇಟ್ ಡಸಂಟ್ ಹ್ಯಾವ್ ಟು ಬಿ ಟೈಮ್ ಫ್ರೇಮ್ ಇಲ್ಲ. ದೂರು ಬಂದ 7 ದಿನಗಳ ನಂತರ ಈ ಪ್ರಕ್ರಿಯೆ ಪ್ರಾರಂಭವಾಗಬೇಕು ಅಂತ ಇಲ್ಲ. ತರಾತುರಿ ಇರಬಹುದು, ಇಲ್ಲದೆ ಇರಬಹುದು, ನಮ್ಮ ದೃಷ್ಟಿ. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಮೂಡಾ ಪ್ರಕರಣವನ್ನು 2 ದೃಷ್ಟಿಕೋನದಲ್ಲಿ ನೋಡಬೇಕು. ಒಂದು ರಾಜಕೀಯವಾದ ದೃಷ್ಟಿಕೋನ, ಇನ್ನೊಂದು ಕಾನೂನಾತ್ಮಕವಾದ ದೃಷ್ಟಿಕೋನ. ರಾಜಕೀಯವಾಗಿ ಇವತ್ತು ಮಂತ್ರಿ ಪರಿಷತ್ತಿನ ಸಭೆಯ ನಂತರ ಮಾತನಾಡಿದವರು ರಾಜಕೀಯವಾಗಿ ಹೇಳಿದ್ದಾರೆ, ಕಾನೂನಲ್ಲಿ ಹೇಳಿಲ್ಲ. ಕಾನೂನಿಗೆ ನಾನು ಬರ್ತೀನಿ ಆಮೇಲೆ. ಕ್ಯಾನ್ ಚೀಫ್ ಮಿನಿಸ್ಟರ್ ಬಿ ಹೆಲ್ಡ್ ಲಯಬಲ್ ಫಾರ್ ಎನ್ ಅಫೆನ್ಸ್ ಅಂತ ಪ್ರಶ್ನೆ ಆಮೇಲೆ ಬರೋಣ, ಅದಕ್ಕೆ ಬೇಕಾದ್ರೆ. ಆದರೆ ಮಾನ್ಯ DCM ಸಾಹೇಬರು ಬಹಳ ಭಾವನಾತ್ಮಕವಾಗಿ, ಆವೇಶಭರಿತರಾಗಿ, ವೆಲ್ ಕೊರಿಯೋಗ್ರಾಫ್ಡ್ ಸೆಂಟೆನ್ಸ್ಗಳನ್ನು ಹೇಳಿದ್ದಾರೆ. ರಾಜ್ಯಪಾಲರ ಸ್ಥಾನ ದುರುಪಯೋಗ ಆಗಿ, ಅವರು ಕೇಂದ್ರದ ಕೈಗೊಂಬೆಯಾಗಿ, ಪ್ರಜಾಪ್ರಭುತ್ವದ ಕಗ್ಗೊಲೆ. ಮಾನ್ಯ ಯಡಿಯೂರಪ್ಪನವರಿಗೆ ಅವತ್ತಿನ ಹನ್ಸರಾಜ್ ಭಾರದ್ವಾಜ್ ಅವರು ಇದೇ ಪ್ರಾಸಿಕ್ಯೂಷನ್ ಕೊಟ್ಟಾಗ ಅವತ್ತು ರಾಜಭವನ ಕೇಂದ್ರದ ಕೈಗೊಂಬೆ ಆಗಿರಲಿಲ್ಲವೇನು? ಅವತ್ತು ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಅನ್ನಿಸ್ಲಿಲ್ವೇನು ಯಾರಿಗೂ? ಹಾಗಾದ್ರೆ ಅವತ್ತದು ಕಾನೂನಿಗೆ ವಿರುದ್ಧ ಒಬ್ಬ ಮುಖ್ಯಮಂತ್ರಿಗೆ ಕೊಡಬಾರ್ದಾಗಿತ್ತು ಅಂತ ಅನ್ನಿಸ್ಬಾರ್ದಾಗಿತ್ತ? ಇವತ್ತು ಇದು ಕೇಸರೀಕರಣ ಆಗೋಯ್ತು ರಾಜಭವನ ಅಂತ ಹೇಳೋದಾದ್ರೆ ಅವತ್ತದು ಕಾಂಗ್ರೆಸ್ಸೀಕರಣ ಆಗಿತ್ತು ಅಂತ ಯಾರು ಹೇಳಕ್ಕಾಗಲ್ವಾ? ಹಾಗಾದ್ರೆ no, you are wrong. You cannot say. You have enjoyed the benefits of the same Raj Bhavan in the past. ಹಿಂದೆ ಇದೇ ರಾಜಭವನದ ಲಾಭಗಳನ್ನು ಕಾಂಗ್ರೆಸ್ ಪಕ್ಷನೂ ಅನುಭವಿಸಿದೆ, ಬರೀ ಹನ್ಸರಾಜ್ ಭಾರದ್ವಾಜ್ ಅಲ್ಲ, ದೀರ್ಘ ಇತಿಹಾಸದಲ್ಲಿ. ಹಾಗಾಗಿ ನೀವು ಅದನ್ನು ಹೇಳಲಿಕ್ಕೆ ಬರಲ್ಲ, ಅವರಿಗೆ ಅಧಿಕಾರ ಇಲ್ಲ. ಹಾಗಿದ್ರೆ ಎರಡನೆಯ ಪ್ರಶ್ನೆ, ರಾಜ್ಯಪಾಲರಿಗೆ ಈ ನೋಟಿಸನ್ನು ಕೊಡಲು ಅಧಿಕಾರವಿದೆಯೋ? ಎರಡನೇ ಪ್ರಶ್ನೆ, ಅಧಿಕಾರವಿದೆ, ಕೊಡಬಹುದು. ಅಧಿಕಾರವಿಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಈ ಅಧಿಕಾರವನ್ನು ಹಿಂದಿನ ರಾಜ್ಯಪಾಲ ಚಲಾಯಿಸಿದಾಗ ನೀವು ಚಾಕ್ಲೇಟ್ ತಿಂದಿದ್ದೀರಿ, ಅದಲಾಡು ತಿಂದಿದ್ದೀರಿ, ಎರಡರಲ್ಲೊಂದು ಮಾಡಿದ್ದೀರಿ. ಹಾಗಾಗಿ ಈಗ ಅಧಿಕಾರವಿಲ್ಲ, ಆಗೋ ಅಧಿಕಾರವಿತ್ತು ಅಂತ ಹೇಳಲಿಕ್ಕೆ ಬರಲ್ಲ. ಯಾರೋ ಒಬ್ಬರು ಮಂತ್ರಿ ಹೇಳ್ತಾ ಇದ್ರಂತೆ ಪತ್ರಿಕಾಗೋಷ್ಠಿಯಲ್ಲಿ, ಅದು ಬೇರೆ ಬೇರೆ ವಿಚಾರಗಳು, ಅದೆರಡು ಹೋಲಿಕೆ ಮಾಡಬೇಡಿ, ಅದು ಒಂದು ಸಾಲಿನ ನಿರ್ಣಯ, ಇದು 4 ಪುಟ ದಾಖಲೆ. ನೋ, ನಿರ್ಣಯ ಎಂದ ಮೇಲೆ ದ ಇಂಟೆಂಟ್ ಆಫ್ ದ ರೆಸಲ್ಯೂಷನ್ ಇಸ್ ಇಂಪಾರ್ಟೆಂಟ್. ಆ ರೆಸಲ್ಯೂಷನ್, ಆ ನಿರ್ಣಯದ ಭಾವನೆ ಏನು ಅನ್ನೋದು. 1 ಲೈನಲ್ಲಿದ್ದರೂ ಭಾವನೆ ಅದೇನೆ, 4 ಪುಟದಲ್ಲಿದ್ದರೂ ಅದೇನೆ. ಹಾಗಾಗಿ ರಾಜ್ಯಪಾಲರಿಗೆ ಅಧಿಕಾರವಿದೆ. ಹಾಗಾದರೆ ಮೂರನೆಯ ಪ್ರಶ್ನೆ, ರಾಜ್ಯಪಾಲರು ತಮಗೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿಕೊಟ್ಟಿರುವ ನೋಟಿಸು ಕಾನೂನು ಪ್ರಕಾರ ಮಾನ್ಯವಾಗುವುದೇ? ಅದನ್ನು ನ್ಯಾಯಾಲಯ ಇತ್ಯರ್ಥಪಡಿಸತ್ತೆ. ಈ ಪ್ರಕರಣದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನ್ಯಾಯಾಲಯಗಳು, ಪರ್ಟಿಕ್ಯುಲರ್ಲಿ ದಿ ಹೈಕೋರ್ಟ್ಸ್ ಅಂಡ್ ಸುಪ್ರೀಂ ಕೋರ್ಟು, ರಾಜ್ಯಪಾಲರ ಅಧಿಕಾರದ ವ್ಯಾಪ್ತಿಯನ್ನು ವಿಪರೀತವಾಗಿ ಪರಾಮರ್ಶಿಸ್ತಾ ಇವೆ, ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಪ್ರಕರಣದಲ್ಲೂ ಯಾವ ಅನುಮಾನವೂ ಇಲ್ಲದೆ ಅಧಿಕಾರ ಇದೆ. ಬಟ್ ಈಸ್ ಇಟ್ ಕರೆಕ್ಟ್ ಕ್ವಶನ್ ಕೋರ್ಟ್ ವಿಲ್ ಡಿಸೈಡ್. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟ ಕೂಡಲೇ ಮುಖ್ಯಮಂತ್ರಿ ಅಪರಾಧಿಯೂ ಆಗುವುದಿಲ್ಲ, ಅಪರಾಧಿ ಅಲ್ಲ. ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣ ಅಪರಾಧಿ ಅಂತಲ್ಲ. ಪ್ರಾಸಿಕ್ಯೂಷನ್ಗೆ ಕೊಟ್ಟ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತಾನೂ ಇಲ್ಲ. ಬಿಕಾಸ್ ಡೆಲ್ಲಿ ಕೇಸಲ್ಲಿ ಕೋರ್ಟೇ ಹೇಳಿದೆ, ವಿ ಕ್ಯಾನ್ ನಾಟ್ ಟೆಲ್ ಹಿಮ್ ಟು ರಿಸೈನ್ ಅಂಡ್ ಗೋ. ಯಾರಿಗೆ? ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ. ಹಾಗಾಗಿ ಕಾನೂನಿನ ಮಾನ್ಯತೆ ಸಿಗುವುದೋ ಗೊತ್ತಿಲ್ಲ, ನ್ಯಾಯಾಲಯ ಏನು ಹೇಳುತ್ತೋ. ಬಟ್ ಸಿದ್ದರಾಮಯ್ಯನವರ ಪರವಾಗಿ ಮಂಡಿಸಬಹುದಾದ ವಾದದಲ್ಲಿ ಅವರುಗಳಲ್ಲಿ ಗ್ಯಾರಂಟಿ ಎತ್ತುತ್ತಾರೆ, ಇದರ ಎತ್ತುತ್ತಾರೆ. ದಿ ಫ್ಯಾಕ್ಟ್ ಈಸ್ ನಂಬರ್ 1, ದೂರುದಾರ TJ ಅಬ್ರಹಾಂ ಅವರು ನೇರವಾಗಿ ರಾಜ್ಯಪಾಲರ ಬಳಿಗೆ ಹೋಗಿದ್ದಾರೆ. ಹಿ ಹಸ್ ನಾಟ್ ಎಕ್ಸಾಸ್ಟೆಡ್ ಆಲ್ ದಿ ಪಾಸಿಬಲ್ ಅವೆನ್ಯೂಸ್. ತನಗೆ ಇರುವ ದಾರಿಗಳನ್ನೆಲ್ಲ
ಪೂರೈಸಿ ಬಂದಿಲ್ಲ. ಉದಾಹರಣೆಗೆ ಮೂಡಾಗೆ ಹೋಗೋದು ದೂರು ಕೊಡಬೇಕಾಗಿತ್ತು ಅವ್ರ ಹೆಂಡತಿ ಮೇಲೆ, ಓಕೆ, ಈ ಥರ ಸೈಡ್ ಸ್ಕ್ವಾಶ್ ಮಾಡದೇ ಇದ್ರೆ ಇಲ್ಲಿ ಬರಬೇಕಾಗಿತ್ತು ಅಥವಾ ಹೋಗಬೇಕಾಗಿತ್ತು. ಪೊಲೀಸ್ ಸ್ಟೇಷನಲ್ಲೆಲ್ಲೋ ಕೇಸ್ ಇದೆ ಅಂತ ಅವ್ರದ್ದು ಅರ್ಜಿನಲ್ಲಿದೆ. ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಇದೆ, ಆ ಪೊಲೀಸ್ನವ್ರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿತ್ತು ಅಂತ ಕೇಳ್ಬೋದೇನೋ, ಕೇಳ್ತಾರೆ ನಾಳೆ. ಆದರೆ ಇದನ್ನು ಮೀರಿದ ವಾದ ಏನು ಹಾಗಾದರೆ? ಅಲ್ಲೇ ನಾ ಹೇಳ್ತಾ ಇದ್ರಲ್ಲ ಚೀಫ್ ಅಗೈನ್ ಡಿ ಕೆ ಶಿವಕುಮಾರ್ ಹ್ಯಾಸ್ ಮೇಡ್ ಎ ಟೆರಿಬಲಿ ಬ್ಯಾಡ್ ಲೀಗಲ್ ಆರ್ಗ್ಯುಮೆಂಟ್ ಇವತ್ತು. ಬರೀ ಅದು ಎಮೋಷನಲ್ ಆ್ಯಂಡ್ ಪೊಲಿಟಿಕಲ್ ಆರ್ಗ್ಯುಮೆಂಟ್ ಅದು. ಅವರು ಹೆಣ್ಣು ಮಗಳು ತಗೋಬಾರ್ದಾ? ಹೆಣ್ಣು ಮಗಳು ಮನೆಯಿಂದ ಆಚೆ ಬಂದಿದ್ರಾ ಪಾಪ ಅವರ ಅಧಿಕಾರ ದುರುಪಯೋಗ ಪಡಿದಾರಾ ಅಂತದೆ. ದೇರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಹೆಣ್ಣು ಮಗಳು ಅದೆಲ್ಲ ಇಲ್ಲ. ಬರಲ್ಲ. ಅರ್ಜಿದಾರರು ದೂರುದಾರರು ಅಷ್ಟೇ. ಅವ್ರ ಮನೆಯಿಂದನೇ ಆಚೆ ಬಂದಿಲ್ಲ ಅಂತದಕ್ಕೆ ಯಾರು ಬರಬೇಡಿ ಅಂತ ಹೇಳಿರೋರು ಯಾರು ಅಂತಾರೆ ನೆಕ್ಸ್ಟ್ ಯಾರ ಮೇಲೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸೊ ಕಾನೂನು ಪ್ರಕಾರ ನೋಡೋಣ. ರಾಜಕೀಯ ದೃಷ್ಟಿಕೋನ ಹೇಳ್ತಿದ್ದೀರಿ, ಏನು ಕೇಸರೀಕರಣ, ಕೈಗೊಂಬೆ, ರಾಜ್ಯಪಾಲ ಸರಿ ಇಲ್ಲ ಡ್ಯಾಶ್ ಡ್ಯಾಶ್. ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷ JDSನವರು ಈಗ ಪಾದಯಾತ್ರೆಗೆ ಹೋಗ್ತಾರೆ 3ನೇ ತಾರೀಕಿಂದ. ಅದು ರಾಜಕೀಯ ಹೋರಾಟ, ಪರ್ಸೆಪ್ಷನ್ಸ್. ಲೈಕ್ ನೀವು 40% ಹೋರಾಟ ಮಾಡ್ದಂಗೆ ಪರ್ಸೆಪ್ಷನ್ ಅದು. ನೀವೆಂಗೆ ನಿಮ್ಮ ಕೈಯಲ್ಲಿ ಮಿಣಮಿಣ ಅಂತಿದ್ರೂ ಹೆಂಗೆ ಮಾಡ್ಕೊಂಡು ಹೋದ್ರೋ ಹಾಗೆ ಅವರು ಮಿಣಮಿಣ ಅನ್ಕಂಡೇ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ರಾಜಕೀಯವಾಗಿ ಇದು ಸರಿ ತಪ್ಪು ಅಂತ ಹೇಳಕ್ಕೆ ನಾವ್ಯಾರು? ಬಟ್ ಕಾನೂನು ಪ್ರಕಾರ ಏನು ಕ್ವಶನ್ನು? ನೆಕ್ಸ್ಟ್ ಕ್ವಶನ್. ಕಾನೂನು ಪ್ರಕಾರದಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ನಾಳೆ ರಾಜ್ಯಪಾಲರ ಅಧಿಕಾರ ಮತ್ತು ಅಧಿಕಾರದ ಕಾನೂನು ವ್ಯಾಪ್ತಿ ವಿಚಾರದಲ್ಲಿ ಬರುತ್ತೆ. ಈ ಪ್ರಕರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಫೆನ್ಸ್ ಏನು? ವಾಟ್ ಈಸ್ ದಿ ಕ್ರೈಮ್ ಕಮಿಟೆಡ್ ಬೈ ಸಿದ್ದರಾಮಯ್ಯ? ಕ್ರೈಮ್ ಏನು? ಅವ್ರ ಬದಲಿ ತಗೊಂಡಿದ್ದೆ ಕ್ರೈಮ್. ಯಾರು ತಗೊಂಡಿದ್ದಾರೆ? ಅವ್ರು ತಗೊಂಡಿಲ್ಲ, ಅವ್ರ ವೈಫ್, ಅವ್ರ ಹೆಂಡತಿ ತಗೊಂಡಿರೋದು. ಹೆಂಡತಿ ತೆಗೆದುಕೊಂಡಿದ್ದಕ್ಕೆ ಇವ್ರಿಗೆ ಯಾಕಂಗಾರು ನೋಟಿಸು? ಇವ್ರ ಪ್ರಭಾವ ಬಳಸಿದ್ದಾರೆ ಅಂತ. ಅಂದ್ರೆ ಸ್ವಜನ ಪಕ್ಷಪಾತ ಮತ್ತು ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ ಕಾಯ್ದೆಯಡಿ ಬರುತ್ತೆ. ಕರೆಕ್ಟ್. ನಾನು ಯಾಕೆ ಬರೀಬೇಕು? ಹಂಗೆ ಮಾಡಬೇಕಾಗಿದ್ದರೆ 2017ರಲ್ಲಿ CM ಆಗಿದ್ದಾಗಲೇ ಮಾಡ್ತಿದ್ದೆ. ಅದಕ್ಕೆ ಇಲ್ಲಿವರೆಗೂ ಯಾಕೆ ಕಾಯ್ಬೇಕು? ಈಗ ಯಾಕೆ ಮಾಡಬೇಕು? ಆಲ್ ರೈಟ್. ಒಂದು ವೇಳೆ ಸ್ವಜನ ಪಕ್ಷಪಾತ ದುರುಪಯೋಗ ಅಂತ ಇದ್ದರೂ ನಾನೇನು ಕಾಗ್ದ ಬರ್ತಿದ್ದೀನಾ ಮುಡವ್ರಿಗೆ ಇದನ್ನು ಮಾಡಿಕೊಡಿ ಅಂತ? ಇಲ್ವಲ್ಲ. ಸೊ ಹಾಗಾಗಿ ಅರ್ಜಿದಾರರು ಅವರಿದ್ದಾಗ ಅವರ ಮೇಲೆ ಕ್ರಮಗಳಿದ್ದರೆ ಮುಂದುವರಿಬೇಕೇ ಹೊರತು ನನ್ನ ಮೇಲೆ ಯಾಕೆ ಬರ್ತಾ ಇದ್ದೀರಿ? ಹಾಗಿದ್ರೆ ನೀವು ಯಾಕ್ರಿ ಡಿಪೆಂಡ್ ಮಾಡ್ಕೊಂಡ್ರಿ ಮಿಸ್ಟರ್ ಚೀಫ್ ಮಿನಿಸ್ಟರ್? ಅವ್ರ ವೈಫ್ ಯಾಕ್ರಿ ಡಿಪೆಂಡ್ ಮಾಡ್ಕೊಂಡ್ರಿ ನೀವು? 62 ಕೋಟಿ ಸದನದಲ್ಲಿ ಹೊರಗಡೆ ಒಳಗಡೆ ಯಾಕ್ರಿ ಡಿಪೆಂಡ್ ಮಾಡಿದ್ರಿ ನೀವು? ಪತ್ನಿಗೆ ಗಂಡನಾಗಿ ಡಿಪೆಂಡ್ ಮಾಡಿದ್ದೀನಿ, ಚೀಫ್ ಮಿನಿಸ್ಟರ್ ಆಗಲ್ಲ ಅಂತ ಹೇಳ್ಬೋದೇನೋ? ಬರುತ್ತಿದ್ದು. ಎರಡನೇದು ಅರ್ಜಿದಾರರು ಇದರಲ್ಲಿ ಅವ್ರ ವೈಫ್ ಇದಾರಲ್ಲ, ಅವರು ಅರ್ಜಿ 1000 ಕೊಡ್ತಾರ್ರಿ. ಫಾರ್ ಎಕ್ಸಾಂಪಲ್, ದೇವಸ್ಥಾನದ ಬಳಿ ವ್ಯವಹಾರ ಮಾಡಲೇಬೇಕು, ನಾನು ಬಿಸ್ನೆಸ್ ಮಾಡಿದ್ರೆ ಸಾಕು, ದುಡ್ಡು ಮಾಡಿದ್ರೆ ಸಾಕು ಅಂತ ಯಾವನೋ ಒಬ್ಬ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಮದ್ಯದಂಗಡಿ ಇಡಕ್ಕೆ ಲೈಸೆನ್ಸ್ಗೆ ಅರ್ಜಿ ಕೇಳ್ತಾನೆ. ಯಾರು ಕೊಡ್ಬೇಕು ಲೈಸೆನ್ಸನ್ನ? ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೊಡಬೇಕು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ದೇವಸ್ಥಾನ ಇದೆ, ಸರ್ಕಾರದ ರೂಲ್ಸ್ ಪ್ರಕಾರ ಖಾಲಿ ಮಾಡಿ ಜಾಗ, ಲೈಸೆನ್ಸ್ ಅಂತ ಕಳಿಸ್ಬೇಕು ಮನೆಗೆ. ಅವನು ಕೊಟ್ಬಿಟ್ಟು ಅವನು ಹೆಂಗೆ ತಗೊಂಡೆ ಲೈಸೆನ್ಸ್ ನೀನು ಅಂತ ಕೇಳಿದ್ರೆ ಅಯ್ಯೋ ನಾನು 1000 ಕೇಳ್ತೀನಿ. ಹಾಗೆ ಅರ್ಜಿದಾರ ಈ ಪ್ರಕರಣದಲ್ಲಿ ಏನು ಬೇಕಾದ್ರೂ ಕೇಳ್ಬೋದು. ನೀವು ಕೊಟ್ಟಿರೋ 50 ಸ್ಕೀಮಲ್ಲಿ ಆ ಸ್ಕೀಮು ಸಿದ್ದರಾಮಯ್ಯ ಮಾಡಿರೋ ಸ್ಕೀಮ್ ಅಲ್ಲ, ಅದು ಹಿಂದಿನ ಸರ್ಕಾರ ಮಾಡಿರೋ ಸ್ಕೀಮ್. ಅದು ಹಿಂದಿನ ಸರ್ಕಾರ ಕೊಡಬೇಕಾ ಬೇಡವಾ ಅನ್ನೋದು ಮೂಡ ಕೆಲಸ ಅಂತಾರೆ. ತೀರ್ಮಾನ ಮಾಡಿದ್ಯಾರು ಎಷ್ಟು ಚದರ ಅಡಿ ಅಂತ ಅಂತಾರೆ. ಓಕೆ, ಅದು ಸರಿ ಇಲ್ಲ ಅಂತ ಇಟ್ಕೊಳ್ಳಿ, ಕ್ಯಾನ್ಸಲ್ ಮಾಡಬೇಕು, ನೋಟಿಸ್ ಹಾಕಿ ಕೊಡಬೇಕು. ಒಂದನ್ನು ನಿಮಗೆ ಕೊಟ್ಟಿರೋದು ಸರಿ ಇಲ್ಲ ಮೇಡಮ್, ವಿ ಹ್ಯಾವ್ ಕ್ಯಾನ್ಸಲ್ ಡೇಟ್ ಅನ್ಬೇಕು. ಯಾರು ಮೂಡಾನವರು ಅದಿಲ್ವಾ? ದಾಖಲೆ ತಿರುಚೋದು, ನಕಲಿ ಸಹಿ ಹಾಕ್ಬಿಡೋದು, ಬೋಗಸ್ ಪೇಪರ್ ತಂದು ಬಿಡೋದಲ್ಲ, ಅದ್ರ ಕ್ರಿಮಿನಲ್. ಅವ್ರ ಅಣ್ಣನಿಂದ ತಗೊಂಡ್ರದೇ ರಾಂಗ್ ಅದು. ನಮ್ಮ ದೇಶದಲ್ಲಿ ಅಣ್ಣ ತಂಗಿಗೆ, ತಾಯಿ ಮಗನಿಗೆ ಕೊಡೋಂಥ ಅರ್ಶಿನ ಕುಂಕುಮದ ವ್ಯವಹಾರದಲ್ಲಿ ಕೊಡೋಂಥ ದಾನದ ಪೇಪರ್ನ ಯಾವನ್ರಿ ಚೆಕ್ ಮಾಡ್ತಾನೆ? ಯಾರು ಚೆಕ್ ಮಾಡ್ತಾರ್ರಿ? ಅರ್ಶಿನ ಕುಂಕುಮ ಕೊಟ್ಟಿದ್ದ ಪೇಪರ್ನ ಯಾವನ್ನ ಚೆಕ್ ಮಾಡ್ತಾನೇನ್ರಿ? ಕೇಳ್ತಾರೆ. ಹಾಗಾಗಿ ನನ್ನ ಕ್ರೈಮ್ ಏನು ಅಂತ ಅವ್ರು ಕೇಳ್ಬೋದು ಮೋಸ್ಟ್ಲಿ. ವಾಟ್ ಈಸ್ ಮೈ ಕ್ರೈಮ್ ಟು ಬಿ ಗಿವನ್ ನೋಟಿಸ್ ಫಾರ್ ಎ ಪ್ರಾಸಿಕ್ಯೂಷನ್? ಹಾಗಂತ ತನಿಖೆ ಆಗೋದೇ ಇಲ್ವಾ ಸರ್? ಆಗಬೇಕು, ಆಗಬಾರ್ದು ಅಂತ ಇಲ್ವೇ ಇಲ್ಲ ಇದರಲ್ಲಿ. ಆಗಬೇಕು, ತನಿಖೆ ಆಗಬೇಕು. ಅಕ್ರಮ ಯಾವ್ಯಾವ್ದಾಗಿದೆ ಅದೆಲ್ಲ ಕಿತ್ಕೊಂಡು ಮನೆಗೆ ಹೋಗಬೇಕು, ಅನುಮಾನನೇ ಇಲ್ಲ.
ಈಗ ನಾವು ಜುಡಿಷಿಯಲ್ ಇದು ಕೊಟ್ಟಿದ್ದೀವಿ. ಅದೆಲ್ಲ ಗೊತ್ತಿದ್ದಾಗಲೂ ಮೂಡ ಆಮೇಲೆ ಒಂದು ರಿಪೋರ್ಟ್ ಬಂದಿತ್ತು, ಎಲ್ಲ ಅಕ್ರಮ ಎಲ್ಲ ಸರಿ ಇಲ್ಲ, ನಿಮ್ಗೆ ಅದರಿಂದ ರಿಪೋರ್ಟ್ ಬಿಡ್ತು. ಆಮೇಲೆ ಯಾಕೆ ಸುಮ್ಮನೆ ಇದ್ರಿ ಸರ್ಕಾರ ಅಂತ ರದ್ದು ಮಾಡಿಬಿಟ್ಟಿದ್ದೀವಿ, ನಡಾವಳಿ ಎಲ್ಲ ಅವ್ರದ್ದು ಎಲ್ಲ ರದ್ದು ಮಾಡಾಕ್ಬಿಟ್ಟಿದ್ದೀವಿ ನಾವು. ಆ ರದ್ದತಿಯ ಆಧಾರದ ಮೇಲೆ ಯಾರ್ಯಾರು ಅಕ್ರಮವಾಗಿ ಪಡೆದಿದ್ದಾರೆ ಅಥವಾ ಸರಿಯಾಗಿ ಪಡೆದಿಲ್ಲ ಕಾನೂನು ಪ್ರಕಾರ ಅದನ್ನು ಕ್ಯಾನ್ಸಲ್ ಮಾಡಬೇಕು ನೀವು. ದಿ ಕ್ವಶನ್ ಈಸ್ ಕ್ರಿಮಿನಲ್ ಅಫೆನ್ಸ್ ಏನು? ಇಫ್ ದೆರ್ ಈಸ್ ಎ ಡಾಕ್ಯುಮೆಂಟರಿ ಅಫೆನ್ಸ್ ಅದು ಸಿವಿಲ್ ಅಫೆನ್ಸು, ಅದಕ್ಕೆ ಸಿವಿಲಲ್ಲಿ ಕ್ರಮ ತಗೋಬೇಕಷ್ಟೇ ಆಗಿದ್ರೆ ಅನ್ನೋ ಈ ವಾದಗಳು 100% ಬರುತ್ತೆ, ಬರೆದಿಟ್ಕೊಳ್ಳಿ. ಓಕೆ, ರಾಜಕೀಯ ಹೋರಾಟದಲ್ಲಿ ಬರುವ ಆರ್ಗ್ಯುಮೆಂಟ್ಗಳೇ ನ್ಯಾಯಾಲಯದಲ್ಲಿ ನಡೆಯುವ ಆರ್ಗ್ಯುಮೆಂಟ್ಗಳು ಅಂತ ಯಾರೂ ಪರಿಭಾವಿಸಬಾರ್ದು. ಕಾನೂನು ನೋಡೋದೇ ಬೇರೆ. ದೇರ್ ಇಸ್ ಎ ಡಿಫರೆನ್ಸ್. ಹಾಗಾಗಿ ಕುತೂಹಲಕರ ಘಟ್ಟಕ್ಕೆ ಬಂದಿದ್ದೇವೆ ಅಂತ ಇಟ್ಕೊಳ್ಳೋಣ. ಯಾವ ವಿಚಾರದಲ್ಲಿ? ಮುಖ್ಯಮಂತ್ರಿಗಳ ವಿರುದ್ಧ ಬಂದಿರುವ ಪ್ರಾಸಿಕ್ಯೂಷನ್ ಅನ್ನು ಕೊಟ್ಟಿರುವಂಥ ಪರ್ಮಿಷನ್ ಕೊಡಬಹುದಾದ ರಾಜ್ಯಪಾಲರ ನಡೆ ಕಾನೂನು ಪ್ರಕಾರ ನಾನು ಹೇಳಿದ್ದ ಎಲ್ಲ ಹಿನ್ನೆಲೆಯಿಂದಾಗಿ ಹೌದೋ ಸರಿಯೋ ತಪ್ಪೋ ಎಂಬುದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಮಾಡುತ್ತೆ, ಅನುಮಾನನೇ ಇಲ್ಲ ಅದರಲ್ಲಿ. ಓಕೆ, ಆ ನಂತರದಲ್ಲಿ ಹಾಗಾದರೆ ಏನಿಲ್ಲ, ಕೋರ್ಟ್ ಕ್ಯಾನ್ ಟೇಕ್ ಎ ಕಾಲ್ ಆನ್ ವಾಟ್ ಗ್ರೌಂಡ್ಸ್ ದ ಪ್ರಾಸಿಕ್ಯೂಷನ್ ಈಸ್ ಆನ್ ಅಂತ ಕೇಳ್ಬೋದು. ಅಫೆನ್ಸ್ ಏನರಪ್ಪ ಯಾರೊಬ್ರು ಹೇಳಿ. ಸರ್, ನನಗನ್ಸೋದು ಸುದ್ದಿಗೋಷ್ಠಿ ಮಾಡಿ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟರು, ಈಗ ನೋಟಿಸ್ ಕೊಡೋದಕ್ಕೂ ಕೂಡ ಈಗ ನಿರ್ಣಯ ತಗುತ್ತೆ, ಇಷ್ಟು ಅವಶ್ಯಕತೆ ಏನಿದೆ ಸರ್? ಇಷ್ಟು ಕ್ಲಿಯರ್ ಆಗಿದ್ದೀವಿ ನಾವು ಅನ್ನೋವಾಗ ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅದನ್ನು ನಾನು ಕೇಳ್ತೀನಿ, ನಾವು ಅದನ್ನೇ ಕೇಳಬೇಕು. ಆ್ಯಕ್ಚುಲಿ ನಂದು ತಪ್ಪಿಲ್ಲ ಅಂತಂದರೆ ರಾಜ್ಯಪಾಲ 1 ಅಲ್ಲ 26 ನೋಟಿಸ್ ಕಳಿಸು ಅನ್ಬೇಕು. ನಂದಿಲ್ಲ, ಏನಿದೆ ನನ್ನ ತಪ್ಪು? ನನ್ನ ಶ್ರೀಮತಿ ಜಮೀನಿನ ಕಳ್ಕೊಂಡಿದ್ದಾರೆ, ಪರಿಹಾರವಾಗಿ ಕೇಳ್ತಾ ಇದ್ದೀವಿ. ನಾನು ಕೇಳ್ತಿರೋ ಪರಿಹಾರ ತಪ್ಪಿರಬಹುದು, ತಪ್ಪು ಅಂತ ಹೇಳಿ. ನಾನು ಕೇಳ್ತಿರೋದು ಜಾಸ್ತಿ ಇರ್ಬೋದು, ಜಾಸ್ತಿ ಅಂತ ಹೇಳಬೇಕು. ನಾನು ಕೇಳ್ತಿರೋದು ಕಾನೂನಿಗೆ ವಿರುದ್ಧ ಅಂದರೆ ವಿರುದ್ಧ ಅಂತ ವಾಪಸ್ ಕಳಿಸ್ಬೇಕು. ಅದನ್ನು ಕೊಡುವ ವ್ಯಕ್ತಿ ಮಾಡಬೇಕು. ದೂರದ ಗುಲ್ಬರ್ಗಾನ ಚಿತ್ರದುರ್ಗನ ಎಲ್ಲ ಒಂದು ಕಡೆ ಊರಲ್ಲಿ ಈ ಸ್ಪೀಟ್ ಆಡ್ಬಿಟ್ಟು 5 ಲಕ್ಷ ಕಳ್ಕೊಳ್ಳೋ ಗಿರಾಕಿ CM ಕಾಗದ ಬರೆದು, ಸ್ವಾಮಿ ಕಳ್ಕೊಂಬಿಟ್ಟಿದ್ದೀನಿ 5 ಲಕ್ಷ ಸ್ಪೀಟ್ ಆಡಿ, ಭಾಳ ಕಾಟ ಕೊಡ್ತಿದ್ದಾರೆ ಸಾಲಗಾರರು, ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಆ ಪರಿಹಾರ ನಿಧಿಯಿಂದ. ಹೌದಾ, ಪಾಪ ಅವ್ನಿಗೆ 5 ಲಕ್ಷ ಕೊಟ್ಬಿಟ್ರೆ ಅವನಿಗೆ ಅಂತಬಿಟ್ಟು ಕೊಟ್ಟರೆ ಅವ್ನು ಇಸ್ಕೊಂಡು ಹೋಗ್ತಾನೆ. ತೀರ್ಮಾನ ಮಾಡಬೇಕಾಗಿರೋ ಅಧಿಕಾರಿ ಇಲ್ಲ, ಯಾವನಿಗೆ ನಿನ್ಗೆ ಹೇಳೋದವ್ರು ಈ ಸ್ಪೀಟ್ ಆಡ ಬಂದ್ಬಿಟ್ಟು ಕಾಸು ಕೇಳ್ತೀಯಲ್ಲ, ರಿಜೆಕ್ಟ್ ಮಾಡಬೇಕು. ಅದಕ್ಕೆ ಅವ್ರಿಗೆ ಸಂಬಳ ಕೊಟ್ಟಿಟ್ಟಿರೋದು. ಅವ್ರ ಕರ್ತವ್ಯ. ಈ ಪ್ರಶ್ನೆ ಬರುತ್ತೆ, ದಿ ಅಪ್ಲಿಕೆಂಟ್ ಕೆನ್ ಆಸ್ಕ್ ನನಗೆ ಡ್ಯಾಮೇಜ್ ಇಷ್ಟ ಆಗಿದೆ ಅಂತ. ಲೈಕ್ ಇನ್ಶೂರೆನ್ಸ್, ರೋಡ್ ಆಕ್ಸಿಡೆಂಟ್ಸು ಇನ್ಶೂರೆನ್ಸಲ್ಲಿ 1000 ಕೇಳ್ತಿರು, 2 ಕೋಟಿ 26 ಕೋಟಿ ಬರಬೇಕು ಅಂತ ಕೋರ್ಟ್ ಹೇಳುತ್ತೆ. ಹಂಗೆ ಬರಲ್ಲ, ಇದಕ್ಕೊಂದು ಲೆಕ್ಕಾಚಾರ ಇದೆ. ಹಾಗೆ ಇಲ್ಲಿ ಇವ್ರು 1000 ಕೇಳ್ಬೋದು, ನನಗೆ 2 ಎಕರೆ ಹೋಗಿದೆ ಅದಕ್ಕೆ ನನಗೆ 6 ಎಕರೆ ಬರಬೇಕು ಅಂತ ಕೇಳ್ಬೋದು. ಬೇಕಾದ್ರೆ ಹೇಳಬೇಕು ಮೂಡಾನಲ್ಲಿ, 6 ಎಕರೆ ಅಲ್ಲ 6 ಅಡಿನೂ ಬರಲ್ಲ ನಿಮಗೆ ಅಂತ ಹೇಳಬೇಕು. ಹೌದು, ಲೆಕ್ಕದ ಪ್ರಕಾರವಾಗಿ. ಇದು ಈ ದ್ವಂದ್ವ ಏನಿದೆ ಇವೆರಡರ ಮಧ್ಯೆ, ರಾಜಕೀಯ ಮತ್ತು ಕಾನೂನು, ಅದು ಹೇಗೆ ಕೆಲಸ ಮಾಡ್ತಾರೆ. ರಾಜಕೀಯದ ನಮಗೆ ಗೊತ್ತಿದೆ ಏನು ಕೆಲಸ ಮಾಡುತ್ತೆ ಅಂತ. ಇವರು ರಸ್ತೆಗೆಳಿತಾರಂತೆ, ಅವರು ರಸ್ತೆಗೆಳಿತಾರಂತೆ, ದ್ಯಾಟ್ ವಿ ನೋ. ಕಾನೂನಲ್ಲಿ ಏನಾಗುತ್ತೆ, ಐ ಹ್ಯಾವ್ ನೋ ಐಡಿಯಾ ಕೋರ್ಟ್ಸ್ ಏನು ಮಾಡುತ್ತೆ ಅಂತ.